ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಐಎಂಎ ಹಾಲ್ನಲ್ಲಿ ಶ್ರೀಮತಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ನವೀನ ಗಂಗರೆಡ್ಡಿ ಅಭಿಮಾನಿ ಬಳಗದ ವತಿಯಿಂದ ಬಡವರ ಪಾಲಿನ ದೇವರು, ಖ್ಯಾತ ಸಮಾಜ ಸೇವಕ, ಯುವಕರ ಆಶಾ ಕಿರಣ ಮತ್ತು ಚಿಕ್ಕೋಡಿ ಅಪರ ಜಿಲ್ಲಾ ಆರೋಗ್ಯ ಇಲಾಖೆ ಅಧೀಕ್ಷಕರು ಆದ ನವೀನ್ ಗಂಗರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು, ಮೊದಲಿಗೆ ಪ್ರಾರ್ಥನೆ ಮಾಡೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಶಿಬಿರದಲ್ಲಿ ಚಿಕ್ಕೋಡಿಯ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿ, ಆಯುರ್ವೇದಿಕ್ ಕಾಲೇಜಿನ ವಿದ್ಯಾರ್ಥಿ, ನವೀನ್ ಗಂಗರೆಡ್ಡಿ ಅಭಿಮಾನಿ ಬಳಗ ಮತ್ತು ಬೆಳಗಾವಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾರ್ವಜನಿಕರು, ಹಿತೈಷಿಗಳು ಬಂದು ರಕ್ತದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇನ್ನು ರಕ್ತದಾನ ಶಿಬಿರ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆದಿದ್ದು, ಇದರಲ್ಲಿ ವಿಶೇಷವಾಗಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ನ ಸೇವಕರು, ನವೀನ ಗಂಗರೆಡ್ಡಿ ಅಭಿಮಾನಿ ಬಳಗದವರು, ಹಿತೈಷಿಗಳು ಮತ್ತು ರಾಜಕೀಯ ರಂಗದಿಂದ ಹಲವಾರು ನಾಯಕರು ಬಂದು ರಕ್ತದಾನ ಮಾಡುವುದರ ಮುಖೇನ ನವೀನ ಗಂಗರೆಡ್ಡಿ ಅವರ ಹುಟ್ಟುಹಬ್ಬ ಆಚರಿಸಲಾಗಿದೆ. ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ಸಂಕೇಶ್ವರ್ ಇವರು ನವೀನ್ ಕರ್ನಿಂಗ್ ಅವರ ಗಂಗರೆಡ್ಡಿ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಈ ಏರ್ಪಾಡು ಮಾಡಿರ್ತಕ್ಕಂಥದ್ರಲ್ಲಿ ನಮ್ಮ ಬೆಳಗಾವಿ ಬಿಮ್ಸ್ನ ಎಲ್ಲ ರಕ್ತ ಭಂಡಾರ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಸುತ್ತಮುತ್ತಿರ್ತಕ್ಕಂಥ ಪ್ರಾಥಮಿಕ ವೈದ್ಯಾಧಿಕಾರಿಗಳು ಮತ್ತು ಸಂಕೇಶ್ವರ್ ವೈದ್ಯಾಧಿಕಾರಿಗಳು, ಹುಕ್ಕೇರಿ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳು, ನಮ್ಮ ಇಡೀ ಎಡಿಚೋ ವಿಭಾಗದ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲರೂ ಕೂಡ ಬಂದು ಇವತ್ತು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಅತ್ಯಂತ ಹುಮ್ಮಸ್ಸಿನಿಂದ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಒಂದು ಉತ್ಸಾಹ ಇಡೀ ಒಂದು ಸಮಾಜಕ್ಕೆ ಒಂದು ದಾರಿದೀಪವಾಗಿದೆ, ಬಾಳನ್ನು ಬೆಳಕಿಗೆ ತೋರಿಸ್ತಾ ಇದೆ. ಯಾಕಂದರೆ ಅವ್ರು ನಡೆದು ಬಂದಿರತಕ್ಕಂಥ ದಾರಿ ಇಡೀ ಸಮಾಜಕ್ಕೆ ಒಂದಾಗಬೇಕು ಮತ್ತು ಸಮಾಜದಲ್ಲಿ ನಾವೇನು ಹುಟ್ಟುಹಬ್ಬದ್ದೀವಿ ಅಂತ ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ನಿಟ್ಟಿನಲ್ಲಿ ಎಲ್ಲರನ್ನೂ ಒಗ್ಗಟ್ಟು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನವೀನ್ ಗಂಗರೆಡ್ಡಿ ಅವರು ಭಾಳ ಮುಂದುವರಿತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ಇಲಾಖೆಗಳ ವತಿಯಿಂದ ನನ್ನ ಸ್ವಂತ ವೈಯಕ್ತಿಕವಾಗಿ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ಶುಭಾಶಯಗಳನ್ನು ಅರ್ಪಣೆ ಮಾಡ್ತಾರೆ. ಹಾಗೂ ನವೀನ್ ಗಂಗರೆಡ್ಡಿ ಅವರು ಈ ಕಳೆದ ನಾವು ಗಂಗರೆಡ್ಡಿ ಅವರ ಅಭಿಮಾನ ಬಳಗದವರು ಮತ್ತು ಎಲ್ಲರೂ ಕೂಡಿ ನಾವು ನೋಡ್ತಾ ಇದ್ದೇವೆ ಅಂದರೆ ಕಳೆದ ಒಂದು 10 ರಿಂದ 15 ವರ್ಷಗಳಾಯಿತು ಈ ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ವತಿಯಿಂದ ಹಾಗೂ ಅವರು ಒಂದು ವೈಯಕ್ತಿಕ ಒಂದು ಹಿತಾಸಕ್ತಿಯಿಂದ ಮತ್ತು ಸಾರ್ವಜನಿಕವಾಗಿ ಹಾಗೂ ದೀನದಲಿತರಿಗೆ ಕೋವಿಡ್ನಲ್ಲಿ ಆಗಲಿ ಹಾಗೂ ಪ್ರವಾಹ ಸಂಬಂಧದಲ್ಲಿ ದೀನದಲಿತರಿಗೆ, ಬಡವರಿಗೆ ಒಂದು ಸಹಾಯವನ್ನು ಮಾಡ್ಕೊತ ಬಂದಂಥ ಒಂದು ವ್ಯಕ್ತಿತ್ವ. ಅವರು ಒಳ್ಳೆಯ ವ್ಯಕ್ತಿತ್ವ, ಸಾರ್ವಜನಿಕ ಸಮಾಜ ಸೇವೆ ಮಾಡುವಂಥ ಸಮಾಜಮುಖವಾಗಿ ಕಾರ್ಯ ಮಾಡುತ್ತಾ ಹಾಗೂ ಆರೋಗ್ಯ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಒಂದು ಕಷ್ಟ ಸುಖಕ್ಕಾಗಿ, ಏಳಿಗೆಗಾಗಿ ಯಾವತ್ತೂ ಶ್ರಮವನ್ನು ವಹಿಸಿಕೊಂಡು ಏಳಿಗೆಯಾಗಿ ಶ್ರಮ ವಹಿಸ್ಕೊಳ್ತಾ ಬಂದಂಥ ಒಂದು ವ್ಯಕ್ತಿತ್ವ. ಅವರ ಒಂದು ಜೀವನ ಒಳ್ಳೆಯದ ಮುಂದಿನ ದಿನಗಳಲ್ಲಿ ಒಳ್ಳೆಯದ ಆಯುಷ್ಯ ಆರೋಗ್ಯ ಕೂಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವು 2 ಮಾತುಗಳನ್ನು ಮುಗಿಸ್ತೇವೆ. ಇದಾದ ಬಳಿಕ ಕಾರ್ಯಕ್ರಮದ ಕೇಂದ್ರ ಬಿಂದು ನವೀನ ಗಂಗರೆಡ್ಡಿ, ತಾಲೂಕು ವೈದ್ಯಾಧಿಕಾರಿ ಉದಯ್ ಕುಡಚಿ, ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರುವಂತಹ ವಿಠಲ್ ಶಿಂದೆ, ಚಿಕ್ಕೋಡಿ ಎಡಿಎಚ್ಒ ಆದ ಶರಣಪ್ಪ ಗಡೇದ ಮತ್ತು ಡಿಎಚ್ಒ ಆದ ಐಪಿ ಗಡಾದ್ ಮತ್ತು ಸಿಎಂಒ ಡಾಕ್ಟರ್ ದತ್ತಾತ್ರೇಯ ದೊಡ್ಡಮನಿ ಸೇರಿ ರಕ್ತದಾನ ಮಾಡಿದ 157 ಜನರಿಗೆ ಪ್ರಮಾಣ ಪತ್ರ ವಿತರಿಸಿ ಗೌರವಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.